ಡಾಲರ್ ಕೊಟ್ಟೇನೆ ಕೊಡಬೇಕು. ಇಲ್ಲೂ ಹಾಗೆ ಆಗಿದ್ದು ಹೆಲೋ ಡಾಲರ್ ಪರ್ಸನ್. ಇಲ್ಲಿ ಪರ್ಸನ್ ಅನ್ನೋದು ವೇರಿಯೇಬಲ್ಲು, MSG1 MSG2 ಅನ್ನೋದು ವೇರಿಯೇಬಲ್. ಇಲ್ಲಿ ಇನಿಷಿಯಲೈಸ್ ಆಗಿದೆ ವ್ಯಾಲ್ಯೂ, ಇಲ್ಲಿ ನಾನು ಕೀಬೋರ್ಡಿಂದ ಕೊಡ್ತಿದ್ದೀನಿ. ಕೀಬೋರ್ಡಿಂದ ಕೊಟ್ಟಾಗ ಇಂಟರಾಕ್ಟಿವ್ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅದು ನೀವು ಈ ರೀತಿ ಎಕ್ಸಾಂಪಲ್ ತಗೊಂಡು ವೇರಿಯೇಬಲ್ ಅಂದರೆ ಏನು, ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಏನೇನು ರೂಲ್ಸ್ ಅದನ್ನು ಬರೀಬೇಕು. ನೋ ಸ್ಪೇಸ್ ಒಂದು, ಇಲ್ಲಿ ಆಲ್ಫಾಬೆಟಿಕಲ್ ಕ್ಯಾರೆಕ್ಟರ್ಸೇ ಇರಬೇಕು. ನೋಡಿ ಇಲ್ಲಿ ಆಲ್ಫಾಬೆಟಿಕಲ್ ಕ್ಯಾರೆಕ್ಟರ್ಸೇ ಇದೆ. ನಂಬರ್ಸ್ ಯೂಸ್ ಮಾಡ್ಬೋದು, ಕ್ಯಾರೆಕ್ಟರ್ ಆದಮೇಲೆ ಅದ್ರ ಜೊತೆಗೆ ಯೂಸ್ ಮಾಡಬೇಕು. ಈಗ ಸುಮಾರು ಜನ ಲ್ಯಾಬಲ್ಲಿ ಕ್ಯಾರೆಕ್ಟರ್ ಪಕ್ಕ ಸ್ಪೇಸ್ ಕೊಟ್ಟು 1 ಅಂತ ಕೊಡೋದು, ಸ್ಪೇಸ್ ಕೊಟ್ಟು 2 ಅಂತ ಕೊಡೋದು, ಈ ರೀತಿ ಮಾಡಿ ಎರರ್ ಬರ್ತಿತ್ತು. ರೂಲ್ ಏನು ಹೇಳ್ತಾ ಇದೆ, ದಿ ನೇಮ್ ಅಂದರೆ ವೇರಿಯೇಬಲ್ ನೇಮ್ ಮಸ್ಟ್ ಓನ್ಲಿ ಬಿ ಮೇಡ್ ಅಪ್ ಆಫ್ ಆಲ್ಫಾಬೆಟಿಕ್ ಕ್ಯಾರೆಕ್ಟರ್ಸ್, ನಂಬರ್ಸ್ ಆ್ಯಂಡ್ ಅಂಡರ್ಸ್ಕೋರ್ಸ್. ಇಟ್ ಕೆನಾಟ್ ಬಿಗಿನ್ ವಿತ್ ಎ ನ್ಯೂಮರಿಕ್ ಕ್ಯಾರೆಕ್ಟರ್. ಸ್ಟಾರ್ಟಿಂಗು ನಂಬರ್ ಹಾಕೋ ಹಾಗಿಲ್ಲ, ಕ್ಯಾರೆಕ್ಟರ್ ಹಾಕಿದ್ಮೇಲೆ ನಂಬರ್ ಹಾಕಬೇಕು, ಮತ್ತು ಮಧ್ಯ ಸ್ಪೇಸ್ ಇರೋ ಹಾಗಿಲ್ಲ. ನೀವು ಅದೇ ಮಿಸ್ಟೇಕ್ ಮಾಡೋದು, ಸ್ಪೇಸ್ಗಳು ಕೊಡೋದು. MSG ಇದು 12 ಇರಬೇಕು, 1 ಅನ್ನೋದೇ ಏನೋ ಇರಬೇಕು ಅಂತ ಸ್ಪೇಸ್ ಕೊಟ್ಟು 1 ಹಾಕ್ತಿದ್ರಿ. ಸೊ ದಟ್ ಈಸ್ ರಾಂಗ್ ಅಂತ ರೂಲೇ ಹೇಳ್ತಾ ಇದೆ. ಅವಾಯ್ಡ್ ಯೂಸಿಂಗ್ ಕೀವರ್ಡ್ಸ್. ಕೀವರ್ಡ್ಸ್ ಯಾವ್ದ್ಯಾವುದು, ಈ ಲಿಫ್ ಅಂತ ಇರ್ಬೋದು, ಅಥವಾ ವೈಲ್, ಡೂ, ಡನ್, ಈ ಥರ ಲೂಪಿಂಗು, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇಲ್ಲೆಲ್ಲ ಯೂಸ್ ಮಾಡ್ತೀರಲ್ಲ ಅದು. ಡೆಫಿನಿಷನ್ ಬರೆದು ವೇರಿಯೇಬಲ್ಸ್ ಬಗ್ಗೆ ಕೇಳಿದ್ರೆ ರೂಲ್ಸ್ ಬರೆದು ಈ ರೀತಿ ಒಂದು ಎಕ್ಸಾಂಪಲ್ ಬರೀಬೇಕು. ನೆಕ್ಸ್ಟು expr ಕಮ್ಯಾಂಡ್ ನೋಡೋಣ. expr ಕಾಮನ್ ಆಗಿ ನೀವು ಯೂಸ್ ಮಾಡಿದ್ರಿ ಈ ಕಮ್ಯಾಂಡು. ನೋಡಿ, ಇಟ್ ಎವ್ಯಾಲ್ಯೂಯೇಟ್ಸ್ ಆನ್ ಎಕ್ಸ್ಪ್ರೆಷನ್. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಇದು ಅಷ್ಟೇ ಆಗಿದೆ ಕ್ಲಾಸಲ್ಲಿ. ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. expr 5 + 5 expr ಯೂಸ್ ಮಾಡಬೇಕು ಅರ್ಥಮೆಟಿಕ್ ಆಪ್ರೇಷನ್ಸ್ಗೆ. ನೋಡಿ 5 ಔಟ್ಪುಟ್ ಬರಲಿಲ್ಲ. ನಾನು expr ಕಮ್ಯಾಂಡ್ ಇದು ಯೂಸ್ ಮಾಡಿರೋದ್ರಿಂದ ಔಟ್ಪುಟ್ಟು 10 ಅಂತ ಬಂತು. ಈ ರೀತಿ ನೀವು ಅರ್ಥಮೆಟಿಕ್ ಆಪ್ರೇಷನ್ಸ್ಗಳು ಮಾಡ್ಕೋಬೋದು. ಕ್ಲಾಸಲ್ಲಿ ಬೇರೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅನಿಸುತ್ತೆ, ಅದನ್ನು ನೀವು ಬರೀಬೋದು. ಇದು tutorials.com. ಇದರಿಂದ ಇಲ್ಲಿ ಡೆಫಿನಿಷನ್ ಇದೆ, ನೋಡ್ಕೋಬೋದು. ನಾನು ಕ್ಲಾಸಲ್ಲೂ ಡಿಕ್ಟೇಟ್ ಮಾಡಿದ್ದೀನಿ expr. ನೆಕ್ಸ್ಟು ಟೆಸ್ಟ್ ಕಮ್ಯಾಂಡ್ ಅಂತ ಒಂದಿದೆ, ಅದನ್ನು ನೀವು ಲ್ಯಾಬ್ ಪ್ರೋಗ್ರಾಮಲ್ಲಿ ಮಾಡಿದ್ರಿ. ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ. ನೋಡಿ, TEST ಟೆಸ್ಟ್ ಕಮ್ಯಾಂಡ್ ಅಂತ. ಇದು ಸೈಬರ್ ಸಿಟಿ ಈ ವೆಬ್ಸೈಟಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಡೆಫಿನಿಷನ್ ಇದೆ ನೋಡಿ. ಟೆಸ್ಟ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಚೆಕ್ ಫೈಲ್ ಟೈಪ್ಸ್ ಆ್ಯಂಡ್ ಕಂಪೇರ್ ವ್ಯಾಲ್ಯೂಸ್. ಟೆಸ್ಟ್
5, ಜಿ ಟಿ ಅಂದರೆ ಗ್ರೇಟರ್ ದೆನ್ 2 ಆ್ಯಂಡ್ ಈಕೋ ಎಸ್. ಇದು ಇಫ್ ಕಂಡೀಷನ್, ಇಫ್ ಎಲ್ಸ್ ಕಂಡೀಷನ್ ಬದಲಾಗಿ ಯೂಸ್ ಮಾಡೋ ಅಂಥ ಕಮ್ಯಾಂಡ್ ಇದು. 5 ಗ್ರೇಟರ್ ದೆನ್ 2ನ ಅಂತ ಚೆಕಿಂಗ್ ಆಗ್ತಿದೆ. ಇದಕ್ಕೆ ನೀವು ಇಫ್ ಕಂಡೀಷನ್ನೇ ತಗೊಳ್ತೀರಾ. ಇಫ್ ಬದಲಾಗಿ ನಾನು ಅದರ ಈಕ್ವಲೆಂಟ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಅದಕ್ಕೆ TEST ಕಮ್ಯಾಂಡ್ ಇರೋದು. ಇದು ಔಟ್ಪುಟ್ ಫಾರ್ ದಟ್. ನೆಕ್ಸ್ಟು ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಹೀಗೆ ನಾನು ಟ್ಯುಟೋರಿಯಲ್ಸ್ ಪಾಯಿಂಟ್ಗೆ ಹೋಗ್ತೀನಿ. ಇಲ್ಲಿ ಸುಮಾರು ಟಾಪಿಕ್ಸ್ ಇದೆ. ಡಿಸಿಷನ್ ಮೇಕಿಂಗ್ ಇದರಲ್ಲಿ ಬರುತ್ತೆ. tutorialspoint.com ಅಲ್ಲಿ ಯಾವ್ಯಾವ ಸ್ಟೇಟ್ಮೆಂಟು, ಇಫ್ ಎಲ್ಸ್ ಸ್ಟೇಟ್ಮೆಂಟ್ಸ್ ಏನಿದೆ, ಇಫ್ ಎಲ್ಸಲ್ಲಿ ಇಫ್ ಎಫ್ ಐ, ಇಫ್ ಎಲ್ಸ್ ಎಫ್ ಐ, ಇಫ್ ಈಲಿಫ್ ಎಲ್ಸ್ ಎಫ್ ಐ ಇದೆಲ್ಲ ಆಗಿದೆ. ಪ್ರೋಗ್ರಾಮು ಬರ್ಕೊಂಡಿದ್ದೀರಾ. ಲ್ಯಾಬ್ ಪ್ರೋಗ್ರಾಮ್ ಸುಮಾರು ಎಕ್ಸಾಂಪಲ್ಸ್ ಬರಿಬೋದು. KCACAC ಸ್ಟೇಟ್ಮೆಂಟ್. ಇಷ್ಟು ಡೆಫಿನಿಷನ್ನು ಈಚ್ ಪ್ರೋಗ್ರಾಮ್ಗೆ ನಿಮಗೆ ಇಲ್ಲಿ ಟ್ಯುಟೋರಿಯಲ್ಸ್ ಪಾಯಿಂಟಲ್ಲಿ ಸಿಗುತ್ತೆ. ಇದು ವರ್ಕೌಟು ಮಾಡಿದ್ದೀರ ಪ್ರೋಗ್ರಾಮ್ಸ್ಗಳು. ಇಷ್ಟು ಇದೆ ಅಂತ ನಾನಿಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಇದು ಲೂಪ್ಸು, ವೈಲ್ ಲೂಪ್, ಫಾರ್, ಅಂಟಿಲ್ ಮತ್ತು ಸೆಲೆಕ್ಟ್ ಲೂಪ್ ಇದನ್ನು ಮಾಡ್ಕೊಂಡಿದ್ದೀರಾ. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಿದೆ. ಮತ್ತು ಬೇಸಿಕ್ ಆಪರೇಟರ್ಸ್ ಇದಿಷ್ಟು. ಅರ್ಥಮೆಟಿಕ್ ಆಪರೇಟರ್, ರಿಲೇಷನಲ್, ಬೂಲಿಯನ್, ಸ್ಟ್ರಿಂಗ್ ಮತ್ತು ಫೈಲ್ ಟೆಸ್ಟ್ ಆಪರೇಟರ್ಸ್ ಅಂತ ಆಗಿದೆ. ಇದು ಟ್ಯುಟೋರಿಯಲ್ಸ್ ಪಾಯಿಂಟಲ್ಲೇ ಸಿಗುತ್ತೆ. ಇದೆಲ್ಲ ಅರ್ಥಮೆಟಿಕ್ ಆಪರೇಟರ್ಸು. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇದೆಲ್ಲ ರಿಲೇಷನಲ್ ಆಪರೇಟರ್ಸ್. EQ ಅಂದರೆ ಈಕ್ವಲ್ ಟು, ನಾಟ್ ಈಕ್ವಲ್ ಟು, NE, GT ಗ್ರೇಟರ್ ದೆನ್, LT ಲೆಸ್ ದೆನ್, ಗ್ರೇಟರ್ ದೆನ್ ಈಕ್ವಲ್ ಟು, ಲೆಸ್ ದೆನ್ ಈಕ್ವಲ್ ಟು. ಇದು ಬೂಲಿಯನ್ ಆಪರೇಟರ್ಸ್. ಇದು ಲ್ಯಾಬ್ ಪ್ರೋಗ್ರಾಮಲ್ಲಿ ಯೂಸ್ ಮಾಡಿದ್ದೀರಾ. ಓವೆಲ್ಸ್ ಪ್ರೋಗ್ರಾಮಲ್ಲಿ -O ಅಂತ ಯೂಸ್ ಮಾಡಿದ್ದೀರಾ. ಆರ್ ಕಂಡೀಷನ್ ಅದು. -A ಅಂದರೆ ಆ್ಯಂಡ್ ಕಂಡೀಷನ್. ಸ್ಟ್ರಿಂಗ್ ಆಪರೇಟರ್ಸ್, ಇದು ಫೈಲ್ ಟೆಸ್ಟ್ ಆಪರೇಟರ್ಸ್. R, -W, -X ಇದಂತೂ ಫ್ರೀಕ್ವೆಂಟಾಗಿ ಯೂಸ್ ಮಾಡಿದ್ದೀರಾ ನೀವು. ಆಪರೇಟರ್ಸು. ನೆಕ್ಸ್ಟು ಶೆಲ್ ಕಂಟ್ರೋಲ್. ಲೂಪ್ ಕಂಟ್ರೋಲ್. ಲೂಪ್ ಕಂಟ್ರೋಲಲ್ಲಿ ಬ್ರೇಕ್ ಮತ್ತು ಕಂಟಿನ್ಯೂ ಇದನ್ನು ಯೂಸ್ ಮಾಡಿದ್ದೀರಾ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಇದರಲ್ಲಿ ಹೇಳ್ಬೋದು. ಇದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಬರ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಎಕ್ಸಾಂಪಲ್ ಪ್ರೋಗ್ರಾಮು ಡೆಮಾನ್ಸ್ಟ್ರೇಷನ್ ತೋರಿಸಿದ್ದೀನಿ ನಾನು ಇದೆಲ್ಲದಕ್ಕೂ ಪ್ರೊಜೆಕ್ಟರಲ್ಲಿ. ಏನಾದ್ರು ಮರ್ತೋಗಿದ್ರೆ ನೀವು ಇನ್ನೊಂದು ಸತಿ ಹೇಳ್ಬೋದು, ಡೆಮೋ ತೋರಿಸ್ತೀನಿ. ಟಾಪಿಕ್ ನೇಮು ಗ್ರೂಪಲ್ಲಿ